ಏನು ಅನ್ನಿಸ್ತಾ ಇದೆ? ಏನು ಅನ್ನಿಸ್ಬೇಕು? ನನಗೇನು ಅನ್ನಿಸ್ತಿಲ್ಲ. ಹೋಗ್ತಾ ಹೋಗ್ತಾ ಅನಿಸುತ್ತೆ ಬಿಡಿ. ನಾನು ನಿಮ್ಮ ಜೊತೆ ಮದುವೆಯಲ್ಲಿಟ್ಟ 7 ಹೆಜ್ಜೆಗಳು ಇವತ್ತು ನಾನು ನಿಮ್ಮ ಜೊತೆ ಇಡ್ತಿರೋ ಎಲ್ಲ ಹೆಜ್ಜೆಗಳಿಗೂ ಮುನ್ನುಡಿ ಆಗ್ತಾ ಇದೆ. ಈ ದಿನಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ನಾನು ಅಷ್ಟೇ ಕಣೋ, ಇದೇ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಹೀಗೆ ಎಲ್ಲರಿಂದ ದೂರ ಬಂದು, ಅಂದರೆ ಯಾರು ಇಲ್ದಿರೋ ಜಾಗಕ್ಕೆ ನಾವಿಬ್ಬರೇ ಬಂದು ಸಮಯ ಕಳಿಬೇಕು ಅನ್ನೋದು ನಾನು ತುಂಬ ದಿನದಿಂದ ಕನಸು. ಇಲ್ಲಿ ನಮ್ಮಿಬ್ಬರ ಮಧ್ಯ ಯಾರೂ ಬರಲ್ಲ. ಹೌದು, ಇದು ನನ್ನ ಕನಸು ಕೂಡ. ಹೀಗೆ ಯಾರೂ ಇಲ್ದಿರೋ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದು ನಿಮ್ಮನ್ನು ನನ್ನನ್ನು ಏನಿಲ್ಲ ಬಿಡಿ, ನಿನ್ನನ್ನು ಕೊಂದು ಹಾಕಬೇಕು ಅಂತ ಆಸೆ. ಕೈ ಬಿಡಿ, ನಾನು ಹೋಗಬೇಕು. ಎಲ್ಲಿಗೆ ಹೋಗ್ತೀರಾ? ಇವತ್ತು ಅಮಾವಾಸ್ಯೆ. ಸುತ್ತಮುತ್ತ ಕೂಡ ಯಾರು ಇರಲ್ಲ ರೀ. ನಾನು ನಿಮ್ಮನ್ನು ಬಿಡಲ್ಲ. ಇವತ್ತು ಅಮಾವಾಸ್ಯೆ, ಹಾಗಾದ್ರೆ ನಾನು ತುಂಬಾ ಜಾಗರೂಕತೆಯಿಂದ ಇರಬೇಕು. ನನ್ನಿಂದ ಯಾವುದೇ ರೀತಿಯ ತಪ್ಪುಗಳು ಆಗಬಾರ್ದು. ಹಾಗೇನಾದ್ರೂ ಆದ್ರೆ ನನ್ನೆಲ್ಲ ಶಕ್ತಿಗಳು ಹೊರಟೋಗುತ್ತೆ. ರೀ, ಏನಾಯ್ತು ರೀ? ಅಮಾವಾಸ್ಯೆ ಅಂದ ತಕ್ಷಣ ಹೆದರಿ ಬಿಟ್ರಾ? ಇಲ್ಲ, ಹಾಗೇನಿಲ್ಲ. ನಿಮ್ಮ ಮುಖ ನೋಡಿದ್ರೆ ಯಾವುದೋ ಮೋಹಿನಿನೋ ಅಥವಾ ಕಾಡು ಪ್ರಾಣಿನೋ ಬಂದು ನಿಮ್ಮನ್ನು ಹೊತ್ಕೊಂಡು ಹೋಗುತ್ತೆ ಅನ್ನೋ ಥರ ನಿಂತಿದ್ದೀರಾ. ಹಾಗೆಲ್ಲ ಏನೂ ಆಗಲ್ಲ. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅಮೃತ ಅವರೇ, ನೀವು ನನ್ನ ಜೀವ ಕಣ್ರಿ. ಒಂದು ವೇಳೆ ನಿಮ್ಮ ಜೀವಕ್ಕೆ ಏನಾದ್ರು ಕುತ್ತು ಬಂತು ಅಂದರೆ ನನ್ನ ಜೀವ ಒತ್ತೆ ಇಟ್ಟಾರು ನಿಮ್ಮನ್ನು ಕಾಪಾಡ್ತೀನಿ. ಅಲ್ಲ, ಇದೇನಿದು? ನಾಗಮಣಿ ರಹಸ್ಯದ ಪುಸ್ತಕ. ಅದು ನಮ್ಮನೆ ಹೊರಗಡೆ ಸಿಕ್ಕಿದೆ. ಹೇಗೆ ಬಂತು? ಯಾರು ತಂದಿಟ್ಟಿರ್ಬೋದು? ಅಂಥದ್ದೇನಿದೆ ಅದರಲ್ಲಿ? ನಾಗಮಣಿ ನನ್ನ ಹತ್ರ ಇದೆ. ನನಗೆ ಗೊತ್ತಿಲ್ಲದಿರೋ ನಾಗಮಣಿ ರಹಸ್ಯದ ವಿಚಾರಗಳು ಆ ಪುಸ್ತಕದಲ್ಲಿ ಏನಾದರೂ ಇರಬಹುದಾ? ನೋಡೋಣ. ಆದ್ದರಿಂದ ಏನಾದರೂ ಪ್ರಯೋಜನ ಆಗೋ ಥರ ವಿಚಾರಗಳು ಗೊತ್ತಾಗಬಹುದು. ಈ ಪುಸ್ತಕದಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ಅಲ್ವಾ ನಿನಗೆ? ಹಳ್ಳಕ್ಕೆ ಬೀಳೋಕೆ ತುಂಬ ಹತ್ತಿರದಲ್ಲಿದೆಯಾ ವಿಷ್ಣು? ಬಾ, ಆಳ ಎಷ್ಟಿದೆ ನೀನೇ ನೋಡುವಂತೆ. ಅಣ್ಣ ಏನು ಯಾರ್ದೋ ಕಣ್ತಪ್ಪಿಸಿ ಹೋಗೋ ಥರ ಸ್ಟಡಿ ರೂಮ್ ಒಳಗೆ ಹೋದ? ಏನು ವಿಚಾರ ಇರ್ಬೋದು?
ನೋಡೇ ಬಿಡೋಣ. ನೋಡೋದಕ್ಕೆ ಇದ್ಯಾವುದೋ ಹಳೆ ಗ್ರಂಥದ ಹಾಗಿದೆ. ನೋಡೋಣ. ನಾಗಮಣಿ ಬಗ್ಗೆ ನನಗೆ ಗೊತ್ತಿಲ್ಲದಿರೋ ರಹಸ್ಯ ಇದರಲ್ಲಿ ಇನ್ನೂ ಏನಾದರೂ ಇರಬಹುದು. ಅಣ್ಣ, ರುದ್ರ, ಏನು ಇವಾಗ ಬಂದೆ? ಅಣ್ಣ, ಏನಿದು? ಏನು ನಡೀತಿದೆ ನನ್ನ ಬೆನ್ನ ಹಿಂದೆ? ಏನು ಮಾಡ್ತಾ ಇದೆಯಾ ನೀನು? ಏನಿಲ್ವ ರುದ್ರ, ನಾನೇನು ಮಾಡ್ತಿದ್ದೀನಿ? ಏನಾಯ್ತು ಇವಾಗ? ನಿನ್ನ ಕೈಲಿರೋ ಈ ಪುಸ್ತಕ ಬೇರೆನೇ ಕತೆ ಹೇಳ್ತಾ ಇದೆ. ನಾಗಮಣಿ ರಹಸ್ಯದ ಬಗ್ಗೆ ನಿನಗೇನು ಅವಶ್ಯಕತೆ ಇದೆ? ನಾಗಮಣಿ ರಹಸ್ಯದ ಬಗ್ಗೆ ನೀನು ಯಾಕೆ ತಿಳ್ಕೋಬೇಕು? ಅದರಿಂದ ನಿನಗೇನು ಉಪಯೋಗ? ಈ ಪುಸ್ತಕ ನಿನಗೆ ಹೇಗೆ ಸಿಕ್ತು ಅಣ್ಣ? ಹಾಗಾದ್ರೆ ನಾಗಮಣಿ ನಿನ್ನ ಹತ್ರ ಇದೆಯಾ? ಇದೇನು ರುದ್ರ, ನಿನ್ನ ಹುಚ್ಚನುಮಾನ? ಅಲ್ಲ, ನಾಗಮಣಿ ನನ್ನ ಹತ್ರ ಬರೋದಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ಈ ಪುಸ್ತಕ ಇಟ್ಕೊಂಡು ನೀನೇನು ಮಾಡ್ತಾ ಇದೆಯಾ? ಇದು ನಿನ್ನ ಹತ್ರ ಹೇಗೆ ಬಂತು? ನನ್ನನ್ನೇ ಯಾಮಾರಿಸಿ ನಾಗಮಣಿನ ಹೊಡ್ಕೊಳ್ಳೋ ಹೊಂಚಾಗ್ತಾ ಇದೆಯಾ ಹೇಗೆ? ನೋಡಿದ್ರ, ಆತಂಕಕ್ಕೆ ಬಿದ್ದು ಏನನ್ನ ಕಲ್ಪನೆ ಮಾಡಿಕೊಂಡು ಸುಮ್ಮನೆ ಕೂಗಾಡ್ಬೇಡ ನೀನು. ಈ ಪುಸ್ತಕ ಮನೆಗೆ ಹೇಗೆ ಬಂತು ಅಂತ ನನಗೂ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡಣ. ನನ್ನ ಕೋಪ ಎಂತಹದ್ದು ಅಂತ ನಿನಗೂ ಗೊತ್ತು ತಾನೆ? ನಿನ್ನ ಹತ್ರ ಸುಳ್ಳು ಹೇಳ್ತೀನ ನಾನು? ನಾನು ನಂಬು. ಈ ಪುಸ್ತಕನ ಯಾರೋ ಹೊಸ್ಲ ಹತ್ರ ಇಟ್ಟೋಗಿದ್ರು ಮನೆಯಿಂದ ಆಚೆ. ನಾನು ಒಳಗಡೆ ತಗೊಂಬಂದೆ ಅಷ್ಟೇ. ಹಾಂ ರುದ್ರ, ನನ್ನ ಮಕ್ಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಪುಸ್ತಕನ ಯಾರು ತಂದಿದ್ರು ಅಂತ ನನಗೆ ಗೊತ್ತಿಲ್ಲ. ಅಣ್ಣ, ಮಕ್ಕಳ ಮೇಲೆ ಆಣೆ ಮಾಡ್ತಾ ಇದೆಯಾ ಅಂತ ಸುಮ್ಮನಾಗ್ತಿದ್ದೀನಿ. ಆದರೆ ಒಂದು ಮಾತು ನೆನ್ಪಿಟ್ಕೋ, ನಾಗಮಣಿ ಯಾರ ಹತ್ರ ಇದ್ರು ಅಣ್ಣ, ತಮ್ಮ, ಬಂಧು ಬಳಗ, ಮಕ್ಕಳು, ಮರಿ ಅಂತಾನು ಮುಖ ನೋಡಿದೆ. ಅವರನ್ನ ಸಿಗದು ತೋರಣ ಕಟ್ಟಿ ನಾಗಮಣಿನ ಕಿತ್ಕೊಳ್ಳೋದಕ್ಕೂ ಹೇಸಲ್ಲ ನಾನು. ನಾಗಮಣಿ ಮುಂದೆ ನನಗೆ ಯಾವ ಸಂಬಂಧಗಳು ಲೆಕ್ಕಕ್ಕಿಲ್ಲ. ಈ ವಿಚಾರ ನಿನಗೆ ನೆನಪಿರಲಿ. ಬರ್ತೀನಿ. ಇದು ನಾಗೇಂದ್ರ ವೃತ್ತ. ಇಲ್ಲಿಂದ 25 ಗಜ ನಡಿಗೆ ನಡೆದು ಹೋದ್ರೆ ಶೃಂಗಮಣಿ ವೃತ್ತ ಸಿಗುತ್ತೆ. ವೃತ್ತಕ್ಕೆ ಆ ವಿಷ್ಣುನ ಹೇಳಕ್ ತಂದು ಕೂರಿಸಿದ್ರೆ ಅವನು ಶಾಪಗ್ರಸ್ತನಾಗ್ತಾನೆ. ಅವನನ್ನ ಬಲಿ ತಾಳೋದಕ್ಕೆ ಸುಲಭ ಆಗುತ್ತೆ. ದಕ್ಷಕವನನ್ನ ನನ್ನ ವಶಕ್ಕೆ ತಗೋಬೇಕು ಅಂದ್ರೆ ಮೊದಲು ನಾಗಗಳನ್ನ ನನ್ನ ವಶಕ್ಕೆ ತಗೋಬೇಕು. ಜೈ ಮಹಾಕಾಲ. ಅದ್ಯಾರು ಬಂದು ನಿನ್ನನ್ನು ಕಾಪಾಡ್ತಾರಂತ ಅವನು ನೋಡ್ತೀನಿ.